ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್. ಸಂಡೇ ಅಂತಂದಮೇಲೆ ನಾನ್ ವೆಜ್ ಇಲ್ಲ ಅಂದರೆ ಸಂಡೇ ಹೇಗೆ ಫುಲ್ಫಿಲ್ ಆಗುತ್ತೆ ಅಲ್ವಾ? ಸೊ ಸಂಡೇ ಎವ್ರಿ ಸಂಡೇ ಚಿಕನ್ ತಿಂದು ಬೋರ್ ಆಗಿತ್ತು. ಸೊ ಫಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಫಿಶ್ ತರಕ್ಕೆ ಅಂದ್ಬಿಟ್ಟು ಅಂಗಡಿಗೆ ಹೋಗಿದ್ವಿ. ಈ ಫಿಶ್ ಅಂಗಡಿಯಲ್ಲಿ ಏನು ವೆರೈಟಿ ಅಂತಂದರೆ ನಿಮಗೆ ಟೈಪ್ಸ್ ಆಫ್ ಆಕ್ಟೋಪಸ್, ಸ್ಕ್ವಿಡ್, ಆಮೇಲೆ ಕ್ರ್ಯಾಬ್ಸ್, ಅದ್ರ ಜೊತೆಗೆ ಫಿಶ್ಗಳು, ಪ್ರಾನ್ಸು ಇದೆಲ್ಲನೂ ಸಿಗುತ್ತೆ. ತುಂಬ ವೆರೈಟೀಸ್ ಇರುತ್ತೆ. ನಾವು ಯಾವ ರೀತಿ ಕೇಳ್ತೀವೋ ಅದೇ ಥರ ಕಟ್ಟಿಂಗ್ ಕೂಡ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಸೊ ಇದು ನೋಡಿ ಸ್ಕ್ವಿಡ್ ಮತ್ತು ಇದೆಲ್ಲ ಯಾವುದೋ ಟೈಪ್ಸ್ ಆಫ್ ಫಿಶಸ್, ಇದೆಲ್ಲ ನೇಮ್ ಗೊತ್ತಿಲ್ಲ. ಕ್ರ್ಯಾಬ್ ನೋಡಿ ಬ್ಲೂ ಕಲರ್ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿತ್ತು. ನಮ್ಗೆ ತುಂಬ ಇಷ್ಟ ಆಯ್ತು ಅದು ನೋಡೋದಕ್ಕೆ. ಸೊ ಇದನ್ನೆಲ್ಲ ನೋಡಿಕೊಂಡು ಫಿಶ್ ತೊಗೊಂಡು, ಇದು ಕಪ್ಪೆ ಚಿಪ್ಪು ಅಂತಾರಲ್ವಾ, ಸೊ ಅದು ಕಪ್ಪೆ ಚಿಪ್ಪಲ್ಲಿ ಕೂಡ ಯಾರೋ ಕೆಲವ್ರು ತಿಂತಾರೆ, ನಮ್ಗೆ ಅದೆಲ್ಲ ಆಗೋದಿಲ್ಲ. ಸೊ ಇದೆಲ್ಲ ಇಟ್ಟಿದ್ರು. ಆಮೇಲೆ ಲೈವ್ ಫಿಶ್ಶು ಅಂತಂದರೆ ಕೆರೆಯಿಂದ ಇಟ್ಕೊಂಡ್ಬಂದಿರುತ್ತೆ, ಆ ಫಿಶ್ನ ನೀರಲ್ಲಿ ಹಾಕಿಟ್ಟಿದ್ರು, ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಐಸ್ ಮೀನು ಕೂಡ ಇದೆ, ಈವನ್ ಸಮುದ್ರ ಫಿಶ್ ಅಂತಲ್ಲ ಅದು ಇದೆ, ಕೆರೆ ಫಿಶ್ ಕೂಡ ಸಿಗುತ್ತೆ ಈ ಅಂಗಡಿಲಿ. ತುಂಬ ಚೆನ್ನಾಗಿತ್ತು. ಫಿಶಸ್ ಎಲ್ಲ ತೊಗೊಂಡು ತವಾ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ತವಾ ಫ್ರೈಗೆ ಫಸ್ಟು 3 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಜಜ್ಜಿ ಹಾಕೊಂಡು ನಡೆಯುತ್ತೆ. ಇದರ ಪೇಸ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ನಾನು ಸಿಂಪಲಾಗಿ ಹೇಳ್ಕೊಡ್ತಾ ಇರೋದು. ಇದಕ್ಕೆ 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 kg ಫಿಶ್ಗೆ ಇದು ಐಟಮ್ಸ್ ನಾನು ಹೇಳ್ತಾ ಇರೋದು. 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 3 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, 1.5 ಸ್ಪೂನು ಧನಿಯಾ ಪುಡಿ, ಜೊತೆಗೆ ಚಿಟಿಗೆ ಅರಿಶಿನ, 1.5 ಸ್ಪೂನ್ ಉಪ್ಪು, ವಿನಿಗರ್ ಅಥವಾ ನಿಂಬೆಹಣ್ಣು ಆಪ್ಷನಲ್, ಏನಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಜೊತೆಗೆ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಿ ಕೂತ್ಕೊಂತೀವಿ. ತವಾ ಫ್ರೈ ಮಾಡ್ತಾರದಲ್ಲ, ಸೊ ಏನಾಗುತ್ತೆ ಮಸಾಲ ನೀಟಾಗಿ ಅಂದರೆ ನಾವು ಫ್ರೈ ಮಾಡುವಾಗ ಕಿತ್ತೋಗ್ಬಾರ್ದು, ಮಸಾಲೆ ಸಪ್ರೇಟು ಫಿಶ್ ಸಪ್ರೇಟ್ ಆಗಬಾರ್ದು ಅಂದರೆ ಎಣ್ಣೆ ಹಾಕೊಳ್ಳೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಗಟ್ಟಿಯಾಗಿ ಇಟ್ಕೊಂಡ್ರೆ ಮಸಾಲೆ ಏನಾಗುತ್ತೆ ಅದು ಸ್ಟಿಕ್ ಆಗೋದಿಲ್ಲ. ಮಸಾಲ ಫಿಶ್ಗೆ ಒಂಥರ ಅಂಟಂಡಂಗೆ ಇರುತ್ತೆ, ಟೇಸ್ಟ್ ಚೆನ್ನಾಗಿರೋದಿಲ್ಲ, ಹಸಿ ಬರುತ್ತೆ. ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಇದನ್ನೇ ನೀವು ಕಬಾಬ್ ಮಾಡ್ಕೋಬೇಕು ಅಂತಂದ್ರೆ ಮೊಟ್ಟೆ ಹಾಕೋಬಹುದು. ಮೊಟ್ಟೆ ಒಂದು ಮತ್ತೆ ಕಾರ್ನ್ಫ್ಲೋರ್, ಮೈದಾ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ರೆ ಇದೇ ಮಸಾಲೆಗೆ ಕಬಾಬ್ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದಿಷ್ಟು ಮಸಾಲ ರೆಡಿ ಮಾಡ್ಕೊಂಡು ನಾನು ನೀಟಾಗಿ ಒಂದೊಂದಾಗಿ ಫಿಶ್ಗೆ ಹಚ್ಕೋತೀನಿ. ಫಿಶ್ಗೆ ನೀಟಾಗಿ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಟೈಮ್ ಇತ್ತು ಅಂದರೆ 1 ಅವರ್ ನೆನೆಸಿದ್ರೂ ನಡೆಯುತ್ತೆ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇದು ನೀಟಾಗಿ ಒಳಗಡೆ ಫಿಶ್ಗೆಲ್ಲ ಇಳಿಬೇಕು. ಒಂದು ಅರ್ಧ ಗಂಟೆ ಮಿನಿಮಮ್ ಅಂದರೆ 15 ಮಿನಿಟ್ಸ್ ಟೈಮ್ ಬೇಕಿತ್ತು ನಾನು ನೆನೆಯೋದಕ್ಕೆ. ನೀಟಾಗಿ ನೆನೆಸಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತವಾ ಫ್ರೈಗೆ. ನೀನು ಅರ್ಧ ಗಂಟೆ ನೆನೆ ಆದ್ಮೇಲೆ ತವಾ ಫ್ರೈ ಮಾಡ್ಕೋತಾ ಇರೋದು. ಅಂದ್ರೆ ತವಾ ನಮಗೆ ಗಟ್ಟಿ ಇರಬೇಕು. ಇದು ಐರನ್ ಫಾಸ್ಟ್ ತವಾ, ತುಂಬಾ ದಪ್ಪ ಇದ್ದಷ್ಟು ತವಾ ನೀಟಾಗಿ ಫ್ರೈ ಆಗುತ್ತೆ. ಮತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ನೋಡ್ಕೊಂಡು ಫ್ರೈ ಮಾಡ್ಕೊಬೇಕು. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ತವಾ ಫ್ರೈ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮಗೂ ಯಾರೆಲ್ಲ ನಾನ್ ವೆಜ್ ಲವರ್ಸ್ಗೆ ಫಿಶ್ ಫ್ರೈ, ತವಾ ಫ್ರೈ ತುಂಬಾ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಟ್ರೈ ಕೂಡ ಮಾಡಿ. ಡಿಶ್ ತುಂಬಾ ಚೆನ್ನಾಗುತ್ತೆ. ತುಂಬಾ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಮಾಡಿದ್ದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ.
ಮೀಡಿಯಂ ಫ್ಲೇಮಲ್ಲಿ ನೋಡಿ ಈ ಥರ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗಬೇಕು, ಆ ಥರ ನೀಟಿಗೆ ಫ್ರೈ ಮಾಡ್ಕೋಬೇಕು. ಇದ್ರ ಮೇಲೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕ್ಬಿಟ್ಟು ಕೂಡ ಫ್ರೈ ಮಾಡ್ಕೊಂಡು ತುಂಬ ಟೇಸ್ಟ್ ಆಗುತ್ತೆ. ಯಾರಿಗೆಲ್ಲ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.